ರಾಮಾಚಾರಿ ಮತ್ತೆ ಚಾರು ಮಗುವಿನ ಜೊತೆ ಒಂದು ಒಳ್ಳೆ ಸಮಯವನ್ನ ಕಳೀತಾ ಇದ್ದಾರೆ. ಹೌದು, ತಮ್ಮೆಲ್ರಿಗೂ ಕೂಡ ಗೊತ್ತು, ರಾಮಾಚಾರಿ ಮತ್ತೆ ಚಾರುಗೆ ಮಗು ಕೂಡ ಜನನವಾಗುತ್ತೆ, ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಈಗ ತುಂಬಾ ಚೆನ್ನಾಗಿ ಒಂದು ಅತ್ಯುತ್ತಮವಾಗಿ ಧಾರಾವಾಹಿ ಕೂಡ ಬರ್ತಾ ಇದೆ. ಅದಲ್ಲದೆ ಆ ಮಹಾಮಿಲನ ಕೂಡ ಬರ್ತಾ ಇರುವಂತದ್ದು ಯಜಮಾನ ಮತ್ತೆ ರಾಮಾಚಾರಿ. ಸೊ ಇದರಲ್ಲಿ ಆ ಬಹಳ ಒಂದು ಮೇಜರ್ ಟ್ವಿಸ್ಟ್ ಮಹಾಮಿಲನದಲ್ಲಿ ಅಂದ್ರೆ ಜಾನ್ಸಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ರಘು ಈಗ ದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಸೇವೆಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು. ರಾಮಾಚಾರಿ ಕೂಡ ಸಾಥ್ ನೀಡ್ತಾ ಇದ್ದಾನೆ. ಚಾರು ಮಗುವನ್ನ ನೋಡ್ಕೊತಾ ಇರುವಂತದ್ದು. ಸೊ ಇದು ತುಂಬಾನೇ ಒಂದು ಚೆನ್ನಾಗಿರುವಂತಹ ಧಾರಾವಾಹಿ ಆಗಿರುತ್ತೆ. ರಾಮಾಚಾರಿ ಹಲವು ವರ್ಷಗಳಿಂದ ಅಂದ್ರೆ ಸರಿ ಸುಮಾರು 3 ವರ್ಷಗಳಿಂದ ಧಾರಾವಾಹಿ ಬರ್ತದೆ. ಎಲ್ಲರೂ ಕೂಡ ನೋಡಿ ಇಷ್ಟ ಪಡ್ತಾ ಇದ್ದಾರೆ. ನಿಮ್ಗೂ ಕೂಡ ಇಷ್ಟನ ರಾಮಾಚಾರಿ ಧಾರಾವಾಹಿ? ರಾಮಾಚಾರಿ ಧಾರಾವಾಹಿ ಯಾವಾಗ ಅಂತ್ಯ ಆಗುತ್ತೋ ಗೊತ್ತಿಲ್ಲ, ನೆಕ್ಸ್ಟ್ ಏನಾಗುತ್ತೆ, ಮಗು ಅನ್ನೋದ್ರ ದೊಡ್ಡದಾಗತ್ತೆ, ಅಲ್ಲಿ ತನಕ ತೋರಿಸ್ತಾರೆ, ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಗು ಇತ್ತೀಚೆಗಷ್ಟೇ ಆಗಿದ್ದು, ಮಗು ಜನನಾಗಿದ್ದು, ಸಾಕಷ್ಟು ರೀತಿಯಲ್ಲೂ ಕೂಡ ಒಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಧಾರಾವಾಹಿಯನ್ನು ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇರೋ ಉತ್ತಮವಾದಂತಹ TRP ರೇಟಿಂಗ್ ಕೂಡ ಪಡ್ಕೊಂಡಿರುವಂತಹ ಧಾರಾವಾಹಿಯಲ್ಲಿ ಇಬ್ರು ಕೂಡ ಮೇಜರ್ ಪಾತ್ರ ಅಂತ ಹೇಳ್ಬೋದು. ರಾಮಾಚಾರಿ ಮತ್ತೆ ಚಾರು, ಋತ್ವಿಕ್ ಮತ್ತೆ ಮೌನ ನಟನೆ ಅಂತೂ ಸೂಪರ್, ಎಲ್ರಿಗೂ ಕೂಡ ಇಷ್ಟ.